ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆಗೆಯಲು ಹೇಳಿದಂಥ ಕಮಿಷನರ್ ಅಮೃತಾ ಗೌಡ ಅವರಿಗೆ ನಿಂದಿಸಿ ಬೈದು ನುಗ್ಗಿಸ್ತೀನಿ ಹೊಡಿತದಂಥ ರಾಜೀವ್ ಗೌಡನ ಕತೆ ಒಂದಾಗಿದ್ದರೆ ಈಗ ಆತನ ಮೇಲೆ 2 ಎಫ್ಐಆರ್ಗಳಾಗಿದೆ. ಬಟ್ ಇವತ್ತು ಕೂಡ ಆ ಕಮಿಷನರ್ಗೆ ರಕ್ಷಣೆ ಸಿಗುತ್ತೆ ಅನ್ನೋ ಯಾವುದೇ ಗ್ಯಾರಂಟಿ ಇಲ್ಲ ಅಂತ ಈ ಮೂಲಕ ಹೇಳುತ್ತೆ. ಕಾರಣ ಯಾಕೆ ಅಂತಂದರೆ ಅದೇ ಕಮಿಷನರ್ಗೆ ಈಗ ಆ್ಯಸಿಡ್ ಬೆದರಿಕೆಗಳು ಬಂದಿದೆ. ಒಬ್ಬ ಅಧಿಕಾರಿಯನ್ನೇ ರಕ್ಷಣೆ ಮಾಡೋಕ್ಕಾಗದಿರೋವಂಥ ಈ ಕಾಂಗ್ರೆಸ್ ಸರ್ಕಾರ ಇನ್ನು 7 ಕೋಟಿ ಜನರನ್ನು ಹೆಂಗೆ ರಕ್ಷಣೆ ಮಾಡ್ತದೆ? ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂಥ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇರೋ ಕೆಲಸಗಳನ್ನು ನೋಡಿದ್ರೆ ನಮಗೆ ಒಂದು ಅನುಮಾನ ಆಗುತ್ತೆ. ಒಬ್ಬ ಹೈಕೋರ್ಟ್ ಆದೇಶವಿದ್ದರೂ ಸಹ ಯಾವುದೇ ಕಾರಣಕ್ಕೂ ಅಲ್ಲಿ ನೀವು ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಬ್ಯಾನರ್ ಹಾಕಲ್ಲ. ಹಾಕಬೇಕು ಅಂದರೆ ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಕೊಟ್ಟರೆ ಮಾತ್ರ ಸಾಧ್ಯ. ಆದರೆ ಅನಧಿಕೃತ ಬ್ಯಾನರ್ಗಳು ಬೆಂಗಳೂರಲ್ಲೂ ಕೂಡ ತುಂಬಿ ತುಳುಕ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 50 ಲಕ್ಷ ಅನಧಿಕೃತ ಬ್ಯಾನರ್ಗಳು ಬೆಂಗಳೂರಲ್ಲಿದೆ. ಅದನ್ನು ಹೇಳ್ಕೊಳ್ಳಲಿಕ್ಕೆ 5 ಕಮಿಷನರ್ಗಳು, IAS ಅಧಿಕಾರಿಗಳು, ನಿಮಗೆ ನಾಚಿಕೆ ಗೀಚಿಕೆ ಏನೂ ಇಲ್ಲ. ಬರೀ ನಾವುಗಳು ವಿಡಿಯೋ ಮಾಡಿ ಹಾಕೋದ ಮೇಲೆ ನಾವು ಅಲ್ಲಿ ಕಟ್ ಮಾಡಿದ್ವಿ ಇಲ್ಲಿ ಕಟ್ ಮಾಡಿದ್ವಿ ಅಂತೇಳಿ ಫೇಸ್ಬುಕ್ಕಲ್ಲಿ 1-2 ಫೋಟೋಗಳು ಹಾಕ್ಬಿಟ್ಟು ಇವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ನಾರ್ತು ಸೌತು ಸೆಂಟ್ರಲ್ ಅವರು 1-2 ಫೋಟೋ ಹಾಕೋದು, 1-2 ಬ್ಯಾನರ್ ಕಟ್ ಮಾಡೋದು, ಅದನ್ನು ಫೋಟೋ ಹಾಕೋದು, ಈ ಮಟ್ಟಿಗೆ ಕಣ್ಣೋರ್ಸುವಂಥ ಕೆಲಸ ಮಾಡ್ತಿರಲ್ಲ. ಹೈಕೋರ್ಟ್ ಆದೇಶವಿದ್ರೂ ಕೂಡ 5 ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಬೆಂಗಳೂರಲ್ಲಿ ಬ್ಯಾನರ್ಗಳು ತುಂಬಿ ತುಳುಕ್ತಾ ಇದ್ರೆ ಅವರೆಲ್ಲ ನಿಮ್ಮ ಬಾಸುಗಳು ಅಂತೇಳಿ ಸುಮ್ಮನೆ ಇದ್ದೀರಲ್ಲ. ನಿಮಗೆ ನಾಚಿಕೆ ಗೀಚಿಕೆ ಇಲ್ವಾ? 2.5-3 ಲಕ್ಷ ಸಂಬಳ ತಗೊಂತೀರ ನೀವು IAS ಆಫೀಸರ್ಗಳು, ಕಮಿಷನರ್ಗಳು. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ 1-2 ಬ್ಯಾನರ್ ಕಟ್ ಮಾಡಿ ಫೋಟೋ ಹಾಕಿ ನಿಮ್ಮ ಕರ್ತವ್ಯವನ್ನು ಮಾಡಿದ್ದೀವಿ ಅಂತ ಕೈ ತೊಳ್ಕೊಂಡು ಬೆಂಗಳೂರಲ್ಲಿ ಹುಡುಕರೆ 50 ಲಕ್ಷ ಬ್ಯಾನರ್ಗಳಿದೆ. ನೀವು 50 ಲಕ್ಷ FIRಗಳು ಹಾಕ್ಬೇಕಾಗತ್ತೆ. ಯಾಕೆ FIR ಹಾಕಿಲ್ಲ? ಆಮೇಲೆ ಶಿಡ್ಲಘಟ್ಟದ ವಿಚಾರದಲ್ಲಿ ಅಮೃತಾ ಗೌಡ ಅನ್ನೋ ಹೆಣ್ಮಗಳಿಗೆ ಚಿಕ್ಕಬಳ್ಳಾಪುರ SP ಅವರು ರಕ್ಷಣೆಯನ್ನು ಒದಗಿಸಬೇಕು. ಕರ್ನಾಟಕದ ಮಹಿಳಾ ಆಯೋಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ ದಯಮಾಡಿ SP ಚಿಕ್ಕಬಳ್ಳಾಪುರ ಅವ್ರಿಗೆ, ಅಮೃತಾ ಗೌಡ ಅವರಿಗೆ ಫುಲ್ ಟೈಮ್ 24/7 ಸೆಕ್ಯೂರಿಟಿಯನ್ನು, ಅವಶ್ಯಕತೆ ಇರುವಂಥ ಸೆಕ್ಯೂರಿಟಿಯನ್ನು ಕೊಡಬೇಕಂತ ನೀವು ತಾಕೀತು ಮಾಡಬೇಕು, ಆದೇಶ ಮಾಡಬೇಕು. ಹೆಣ್ಣು ಮಕ್ಕಳ ರಕ್ಷಣೆಗೆ ಕರ್ನಾಟಕ ಮಹಿಳಾ ಆಯೋಗ ನಿಂತ್ಕೊಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಏನೋ ರಕ್ಷಣೆ ಕೊಡ್ತಾ ಇಲ್ಲ ಗೊತ್ತಿಲ್ಲ. ಒಂದು ಅಧಿಕಾರಿಯನ್ನು ನಿಮ್ಮದೇ ಪಕ್ಷದವನು ಇಷ್ಟು ಧೂಳಿಪಟ ಮಾಡಿದ್ರು ಸಹ ಈಗ ಆ್ಯಸಿಡ್ ಅಟ್ಯಾಕ್ ಲೆಟರ್ಗಳು ಬರ್ತಾ ಇದೆ. ನೋಡ್ರಿ, ಜಿಪ್ಪು ಬಿಚ್ಚೋ ಅಂತ ಏನೋ ರಾಮಚಂದ್ರನೇ ಬೆಸ್ಟು ಅಂತ ಹೇಳ್ತಾರೆ. ಯಾಕಂದರೆ ಇವತ್ತು ಅಧಿಕಾರಿಗಳು ನೋಡಿದ್ರೆ ಅಯ್ಯೋ ಯಾಕೆ ಬೇಕಪ್ಪ, ನಾವು ನಿಯತ್ತನ್ನು ನೋಡ್ಸೋಕೆ ಹೋಗಿ ನಾವು ಆ್ಯಸಿಡ್ ಅಟ್ಯಾಕು ಹೊಡಿತೀನಿ ಬಡಿತೀನಿ ಯಾಕೆ ಬೇಕಾಗಿದೆ ಅಂತ ಈ ಮೂಲಕ ಹೇಳ್ತಾ ಲೈವನ್ನ ಮುಗಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖಗಳನ್ನು ನೋಡಿ, ಒಂದು ಕಡೆ ಆ KRS ಪಕ್ಷದವ್ರ ಮೇಲೆ FIR ಮಾಡೋ ಅನ್ನೋದು, ಇನ್ನೊಂದು ಕಡೆ ಈ ರೀತಿ ಆ್ಯಸಿಡ್ ಅಟ್ಯಾಕ್ಗಳನ್ನು ಒಬ್ಬ ಕಮಿಷನರ್ ಮೇಲೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಮಹಿಳಾ ಆಯೋಗನೂ ಸುಮ್ಮನೆ ಇದೆ, ಕಾಂಗ್ರೆಸ್ ಪಕ್ಷನೂ ಸುಮ್ಮನೆ ಇದೆ, ಚಿಕ್ಕಬಳ್ಳಾಪುರ SPನೂ ಸುಮ್ಮನೆ ಇದ್ದಾರೆ, ಶಿಡ್ಲಘಟ್ಟ ಪೊಲೀಸರು ಸುಮ್ಮನೆ ಇದ್ದಾರೆ. ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಹೆಣ್ಣು ಮಕ್ಕಳು ಕೆಲಸಕ್ಕೂ ಸೇರಲ್ಲ, ಹೆಣ್ಣು ಮಕ್ಕಳು ಪೊಸಿಷನ್ಗೂ ಬರಲ್ಲ. ಕಾರಣ ಯಾಕೆ ಅಂತಂದರೆ ಈ ರೀತಿ ಕಾಟ ಕೊಟ್ಟರೆ ಯಾವ ಹೆಣ್ಣು ಮಕ್ಕಳು ಬರ್ತಾರ್ರಿ? ನೀವೇ ಯೋಚನೆ ಮಾಡಿ. ಕರ್ನಾಟಕದ 7 ಕೋಟಿ ಜನ ಮತ್ತು ಹೆಣ್ಣು ಮಕ್ಕಳು ನೀವೇ ಯೋಚನೆ ಮಾಡಿ. ಧನ್ಯವಾದಗಳು.